ನಿಮ್ಗೆಲ್ಲರಿಗೂ ಒಂದು ಕ್ವಶನ್, ಏಜ್ ಎಂಬುದು ಮನ್ಸಿಗೆ ಬರುತ್ತಾ ಅಥವಾ ಬಾಡಿಗೆ ಬರುತ್ತಾ? ನಂದು ಕ್ವಶನ್ ಇದೆ ನಿಮಗೆ. ನನಗನ್ನಿಸಿದ ಮಟ್ಟಿಗಾದರೆ ಬಾಡಿಗೆ ಬರುತ್ತೆ, ಮನಸ್ಸಿಗೆ ಯಾವತ್ತೂ ಕೂಡ ಏಜು ಬರಲ್ಲ. ಯಾಕಂದರೆ ಒಂದು ಮನುಷ್ಯ ಆ್ಯಕ್ಟಿವ್ ಆಗಿ ಎಷ್ಟು ದಿನ ವರ್ಕ್ ಮಾಡ್ತಿರ್ತಾನೋ ಅಷ್ಟುವರೆಗೂ ಅವ್ನು ಏಜ್ ಇದ್ದಂಗೆ ಅರ್ಥ. ಯಾವತ್ತೂ ನಾನು ಬೆಡ್ ರಿಡನ್ ಆಗ್ತಾನೋ ಅವತ್ತು ಅವ್ನಿಗೆ ಅವ್ರಿಗೆ ವಯಸ್ಸಾದಂಗೆ ಅರ್ಥ. ಯಾಕಂದರೆ ನಾವು ಈಗ ನಾನು ನೋಡಿ ಕಸ್ಟಮರ್ ಎಲ್ಲರೂ ಹೇಳ್ತಾರೆ, ನೀವು ಏನಕ್ಕೆ ಮೇಡಮ್ ಇಷ್ಟೆಲ್ಲ ವರ್ಕ್ ಮಾಡ್ತಾ ಇರ್ತಾರ, ನೀವು ರೆಸ್ಟ್ ತೊಗೊಳಲ್ವಾ, ನೀವು ಯಾವಾಗ ನೋಡಿದ್ರೆ ಬ್ಯುಸಿನೇ ಇರ್ತೀರಾ, ನೀವು ಹೆಂಗೆ ನೆನ್ಪಿಟ್ಕೊತೀರಾ ಇಷ್ಟು ವರ್ಕ್ನ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಲೇಡೀಸು ವರ್ಕ್ ಮಾಡ್ತಿದ್ರಲ್ಲ, ಆವಾಗ ನಾನು ಎದ್ದೇಳೋದು ಬೆಳಗ್ಗೆ 4-5 ಗಂಟೆಗೆ, 5 ಗಂಟೆಗೆ ಆ ಥರ ಎದ್ದೇಳ್ತಿದ್ದೆ. ಇವಾಗ ಹುಡುಗರು ಬಂದ ಮೇಲೆ, ಯಾಕಂದರೆ ಅವ್ರು ಕಟಿಂಗ್ ಜಾಸ್ತಿ ಬೇಕು, ಸೊ ಅವರು ಲೇಡೀಸ್ ಮಾಡಬೇಕಾದ್ರೆ ವರ್ಕ್ ಮಾಡಬೇಕಾದ್ರೆ ಡೈಲಿ 8 ಪೀಸು 9 ಪೀಸೇ ಆಗ್ತಿತ್ತು, ಬ್ಲೌಸು ಅಥವಾ ಏನೇ ಆಗಲಿ. ಇವಾಗ ಏನಿಲ್ಲ ಅಂದ್ರೂ 12-13 ಪೀಸ್ ಸ್ಟಿಚಿಂಗ್ ಮಾಡ್ತಾರೆ. ಸೊ ಒಬ್ಬಳೇ ಕಟ್ ಮಾಡ್ಕೋಬೇಕು, ಕಸ್ಟಮರ್ ನೋಡ್ಕೋಬೇಕು, ಅಲ್ಟ್ರೇಷನ್ ನೋಡ್ಕೋಬೇಕು. ಮತ್ತು ಬಂದವ್ರಿಗೆ ಈಗ ಏನು ಗೊತ್ತಾ, ಹೊಸ ಏನಾಗಿದೆ ಅಂದರೆ ಬ್ಲೌಸೇ ತರಲ್ಲ, ಮೆಜರ್ಮೆಂಟ್ ಬ್ಲೌಸೇ ತರಲ್ಲ, ಎಲ್ಲರೂ ಬಾಡಿ ಮೆಜರ್ಮೆಂಟೇ. ಈ ಥರ ತೊಗೊಂಡ್ಮೇಲೆ ಅದೇ ಹೇಳ್ತಾರೆ ಎಲ್ಲರೂ, ವಯಸ್ಸು ಆಂಟಿ ಇಷ್ಟು ನೀವು ಮೇಡಮ್ ನೀವು ಇಷ್ಟು ವರ್ಕ್ ಮಾಡ್ತೀರಲ್ವಾ, ನೀವು ಹೆಂಗೆ ಇದು ಮಾಡ್ತೀರಂದರೆ, ನಾನು ಅಂದ್ಕೊಳ್ಳಲ್ಲ ನನಗೆ ಏಜ್ ಆಗಿದೆ, ನನಗೊಂದು ಇಷ್ಟು ಏಜ್ ಬಂದಿದೆ, ನಾನು ಈ ವರ್ಕ್ ಮಾಡ್ತೀನಿ. ನಾನು ಏಜ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಚಿಂತೆನೇ ಮಾಡಲ್ಲ. ನಾನು ಮಾಡೋದು ಒಂದೇ ಚಿಂತೆ, ನನ್ನ ವರ್ಕು ಅಷ್ಟೇ. ಇದ್ರ ಮೇಲೇ ಗುರಿ ನನಗೆ. ಇವಾಗ ನಾನು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಇವಾಗ ನೋಡಿರಿ, ಇದು ಹೆಮ್ಮಿಂಗ್ ನಾನೇ ಮಾಡ್ತೇನೆ, ಸ್ಟಿಚಿಂಗ್ ಮಾಡಿಸಿದ್ರೆ ಹೆಮ್ಮಿಂಗ್ ನಾನೇ ಮಾಡ್ತೇನೆ. ಯಾಕಂದರೆ ಇವಾಗ ಟೈಮ್ ಎಷ್ಟಾಗಿದೆ, 7:20 ಆಗಿದೆ. ನೀವು ನೋಡಿರಿ 7 ಕಾಣಿಸ್ತಾ ಇದೆಯಾ, 7:20ಗೆ ನಾನು ಇದನ್ನು 7:15 ಈ ಬ್ಲೌಸನ್ನು ಕಳಿಸ್ಬೇಕು. ಇವಾಗೆಲ್ಲ ನಾನು ಏಜ್ ಆಯಿತು, ನನಗೆ ಕಾಲು ನೋಯಿಸ್ತದೆ, ಕೈ ನೋಯಿಸ್ತದೆ ಅಂತ ವರ್ಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಈ ಫೀಲ್ಡ್ನಾಗ ಇದ್ಮೇಲೆ ಅವೆಲ್ಲ ಮರ್ತೋಗ್ಬೇಕು, ಕಾಲು ನೋವು, ಬೆನ್ನು ನೋವು ಎಲ್ಲ ಮರ್ತೋಗ್ಬೇಕು. ಓನ್ಲಿ ವರ್ಕ್ ಮಾತ್ರನೇ ಕಣ್ಣಿಗೆ ಕಾಣಿಸ್ಬೇಕು, ಆವಾಗಲೇ ನಾವು ಇದರಲ್ಲಿ ಡೆವಲಪ್ಮೆಂಟ್ ಆಗೋದು. ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ನಾನು ಹೇಳೋದು ಕರೆಕ್ಟಾ ಇಲ್ವಾ? ಕರೆಕ್ಟಾದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.